ಯಾರದರ ನಾವು ಅನ್ಯಾಯದಿಂದ ತಗೊಂಡಿವಂದರ ಅದು ಉಳಿಗೂಡಂಗಿಲ್ಲ, ಅದು ನಿಂದರುಗೂಡಂಗಿಲ್ಲ. ಬರೀ ಇದು ನಾಟ ಹೇಳ್ತಾನಂತ ತಿಳ್ಕೋಬೇಡ್ರಿ. ಶಾಸ್ತ್ರದೊಳಗ ವೇದದೊಳಗ ಬರೆದಿದ್ದಾರೆ ಹಿಂಗ, ಏನಂತಂದ್ರ ಅನ್ಯಾಯಾರ್ಜಿತ ವಿತ್ತ ಪೂರ್ಣಂ ದಶವರ್ಷಾಣಿ. ನಾವೇನು ಅನ್ಯಾಯದಿಂದ, ನಾವೇನು ಅಧರ್ಮದಿಂದ ದುಡ್ಡನ್ನು ಗಳಿಸಿರ್ತೀವಲ್ಲ, ಆ ದುಡ್ಡ ನಮ್ಮ ಹತ್ತಿರ ಎಷ್ಟು ದಿವಸ ಇರ್ತದಂದ್ರ ದಶವರ್ಷಾಣಿ. ಅನ್ಯಾಯಾರ್ಜಿತ ವಿತ್ತಂ, ಅನ್ಯಾಯದ ಮಾರ್ಗದಿಂದ ಬಂದ ದುಡ್ಡ, ಅಧರ್ಮದ ಮಾರ್ಗದಿಂದ ಬಂದ ದುಡ್ಡ, ಇನ್ನೊಬ್ಬರನ್ನ ಮೋಸ ಮಾಡಿ, ಇನ್ನೊಬ್ಬರನ್ನ ವಂಚನೆ ಮಾಡಿ ನಾವೇನಾದ್ರೂ ದುಡ್ಡು ಸಂಪಾದನೆ ಮಾಡಿದೀವಿ ಅಂತಂದ್ರೆ ಆ ಸಂಪಾದನೆಯ ಸಿರಿತನ, ಆ ದುಡ್ಡ ನಮ್ಮ ಹತ್ತಿರ 10 ವರ್ಷ ಇರ್ತದ. 10 ವರ್ಷದ ನಂತರ ಅದು ತಾ ಹೋಗೋದಟ್ಟ ಅಲ್ಲ, ನಮ್ಮ ಹತ್ತಿರಕ್ಕಿದ್ದದ್ದು ಎಲ್ಲಾನು ತಗೊಂಡು ಹೋಗ್ತದಂತ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡ್ರಿ. ನಾವು ಯಾವ ಅನ್ಯಾಯ ಮಾರ್ಗದಿಂದ ಒಂದು ತೊಡೆ ರೊಕ್ಕ ತಂದಿದ್ರು ಅದು ದವಾಖಾನಿಗಾರ ಹೋಗ್ತದ, ಇಲ್ಲ ಅಂದ್ರೆ ಎಲ್ಲರ ಕೊಟ್ಟಲ್ಲಿ ಅವ್ ಸತ್ತು ಹೋಗ್ತಾನ, ಇಲ್ಲ ಅಂದ್ರೆ ಮತ್ತೆ ಯಾವುದರ ರೀತಿಯೊಳಗೆ ಅದು ಹೋಗೇ ಬಿಡ್ತದ. ಅದು ನಮಗ್ ಗೊತ್ತಾಗಂಗಿಲ್ಲ. ಇಷ್ಟ ಅದು ಮಾತ್ರ ಉಳಿಯಂಗಿಲ್ಲ. ನೀನು ಪ್ರಾಮಾಣಿಕತನದಿಂದ ನಿನ್ನ ಬೆವರಿನ ಹಣಿಯನ್ನ ಭೂಮಿ ತಾಯಿಗೆ ಅರ್ಪಣ ಮಾಡಿ ನೀ ಏನು ಗಳಿಸಿರ್ತೀಯಲ್ಲ, ಆ ದುಡ್ಡ, ಆ ಆಸ್ತಿ ನೀ ಸಾಯುತಕ ನಿನ್ನ ಬಿಟ್ಟು ಹೋಗಂಗಿಲ್ಲ. ಅದು ನೀ ಸಾಯುತಕ ನಿನ್ನ ಬಿಟ್ಟು ಹೋಗಂಗಿಲ್ಲ. ಅದು ಅಷ್ಟೇ ಅಲ್ಲ, ನಿನ್ನ ಕಾಪಾಡ್ತದ ಆ ದುಡ್ಡ, ನಿನ್ನ ಕಾಪಾಡ್ತದ ಆ ದುಡ್ಡ. ಅದಕ್ಕೇನಪ್ಪ ಅಂತಂದ್ರ ನೋಡ್ರಿ, ಕೌರವರು ಏನ ಅನ್ಯಾಯದಿಂದ ಗಳಿಸಿದ್ರಲ್ಲ ಅಣ್ಣತಮ್ಮರಿಗೆ, ಪಾಂಡವರಿಗೆ ದುಡ್ಡು ಕೊಡ್ಲಿಲ್ಲ. ಅವ್ರೇನಂತಂದ್ರ ವನವಾಸವನ್ನು ಮುಗಿಸಿ ಬಂದ ನಂತರ ನಮ್ಮ ಆಸ್ತಿಯನ್ನು ನಮಗೆ ಕೊಡಂತ ಕೇಳಿದ್ರೆ ಕೊಡ್ಲಿಲ್ಲ. ದುರ್ಯೋಧನ ಕೃಷ್ಣ ಪರಮಾತ್ಮನನ್ನು ಕಳಿಸಿದ್ರು, ಸಂಧಾನಕ್ಕೆ ಬಂದವ. ಅಣ್ಣ ತಮ್ಮರ ಪಾಲ ಇವತ್ತು ನೋಡ್ರಿ, ನಾವು ಬಹಳ ಮಂದಿ ಇಷ್ಟು ಜಗಳಾಡ್ತೀವಿ ಅಣ್ಣ ತಮ್ಮ ಪಾಲಕ್ಕಾಗಿ, ಹೊಲಕ್ಕಾಗಿ, ಜಮೀನಿಗಾಗಿ. ಹೊಲ ಜಮೀನ ಬಿಡ್ರಿ, ಬರೇ ಹೊಲದಾಗ ಒಂದು ಸಾಲಕ್ಕಾಗಿ, ಹಾದಿಗಾಗಿ ಬಿಡ್ರಿ, ಬರೀ ಒಂದು ಗಿಡ ಬೌಂಡ್ರಿಯೊಳಗ ನಡಬಾರಕ್ಕಿದ್ದದ, ಅದೇನತ್ತಿರೋದಕ್ಕ ಶೀಮ್ಯಾಗ ಇದ್ದದ ಗಿಡ, ನನಗೆ ಬರ್ತದಂತ ಅಣ್ಣ, ನನಗೆ ಬರ್ತದಂತ ತಮ್ಮ, ಬರೇ ಒಂದು ಗಿಡದ ಸಲುವಾಗಿ, ಬರೇ ಒಂದು ಸಾಲದ ಸಲುವಾಗಿ ಹೆಂಗ ಜಗಳಾಡ್ತಾರ. ಹಿರಿಯರನ್ನ ಕರೆಸ್ತಾರ, ಅವ್ರಿಗೂ ಸುದ್ದ ಆಗೋದಿಲ್ಲ. ಕಂಪ್ಲೀಟ್ ಕೊಡ್ತಾರ, ಅವ್ರಿಗೂ ಸುದ್ದ ಆಗೋದಿಲ್ಲ. ಇದು ಹಂಗ ಸುದ್ದ ಆಗೋದಿಲ್ಲ ಅಂತ ಅವೊಂದು ಕುಡುಗೋಲು ತಗೊಂಡು ಬರ್ತಾನ, ಇವೊಂದು ಕೊಡ್ಲಿ ತಗೊಂಡು ಬರ್ತಾನ. ಎದರ ಸಲುವಾಗಿ? ಬರೇ ಒಂದು ಗಿಡದ ಸಲುವಾಗಿ. 1 ಎಕರೆ ಅಲ್ಲ, 10 ಎಕರೆ ಅಲ್ಲ, ಬರೇ ಒಂದು ಸಾಲದ ಸಲುವಾಗಿ, ಬರೇ ಒಂದು ಗಿಡದ ಸಲುವಾಗಿ ಅಣ್ಣ ತಮ್ಮ ಜಗಳಾಡಿ ಒಬ್ಬ ಮರ್ಡರ್ ಮಾಡ್ತಾನ. ಅವ ಮಾಡಿದ ಅವ ಜೈಲ್ದಾಗ ಹೋಗ್ಕೊಂಡಿರ್ತಾನ, ಇವ ಕೈಲಾಸಕ್ಕೆ ಹೋಗ್ಕಾಣ, ಗಿಡ ಮಾತ್ರ ಅಲ್ಲೇ ಇರ್ತದ. ಅದು ಇವರಿಬ್ರು ಆದ್ರು ಗಿಡ ಅಂತದ. ಇಬ್ರು ಮತ್ತೆ ಬಡದಾಡಿದ್ರಿ, ಒಬ್ರು ಇಲ್ಲಲ್ರಿ, ಇಬ್ರು ಆದ್ರಿ. ಮತ್ತೆ ನಾ ಇಲ್ಲಿ ಒಬ್ಬ ಕೂತ್ನಲ್ಲ ಅಂತ ಗಿಡ ಅಂತದಂತ. ಯಪ್ಪ ಅಣ್ಣ ತಮ್ಮ ನೀವು ಜಗಳಾಡ್ತೀರಿ ಬರೋವರಿ, ಆದ್ರೆ ಇದು ನಿಮ್ಗೆ ಕೂಡ ಬರೋದಿಲ್ಲಲ್ಲೋ, ಇಲ್ಲೇ ಇರ್ತದಲ್ಲ ಜಮೀನ. ಜಗಳಾಡಬೇಡ್ರಿ. ಏನೊಂದು ಸಾಲ ಹೆಚ್ಚರ ಆಗಲಿ, ಏನೊಂದು ಸಾಲ ಕಡಿಮೆರ ಆಗಲಿ, ಅದರ ಸಂತೃಪ್ತಿಯಿಂದ ಬಂದದ್ರೊಳಗೆ ಹಿರಿಯರೊಳಗೆ ಬಗೆಹರಿಸಿ ಹೊಂದಾಣಿಕೆ ಮಾಡಿಕೊಂಡು ಇದ್ದುದ್ರೊಳಗೆ ತೃಪ್ತಿಯಿಂದ ಇದ್ರಿ ಅಂತಂದ್ರ ನಿಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಕೋರ್ಟ್ನೊಳಗೆ ನಾವು ಕೇಸ್ ವಿಚಾರ ಮಾಡಕ್ಕೆ ನಿತ್ತರ ಅದರೊಳಗೆ 60% ಅಣ್ಣ ತಮ್ಮರ ನ್ಯಾಯದ್ದು ಅದಾವ. ಬರೇ ಒಂದು ಸಾಲದ ಸಲುವಾಗಿ, ಬರೇ ಒಂದು ಗಿಡದ ಸಲುವಾಗಿ ಎಷ್ಟೋ ಮಂದಿ 10 ಎಕರೆ ಹೊಲ ಮಾರ್ಕೊಂಡು ಅವ್ರದಾರ. ಎಕರೆ ಸಲಾಗಿ 10 ಎಕರೆ ಹೊಲ ಮಾರ್ಕೊಳ್ಳೋದು ನಮ್ಮ ರೈತರು. ಅದಕ್ಕೆ ಒಂದು ಗಾದೆ ಮಾತೈತಿ ನೋಡ್ರಿ, ಏನಂತಂದ್ರ ಅದೇನೋ ರೈತ ಮಾಡಿದ ಕಚೇರಿ ಕಟ್ಟಿಗೆ ಅಂತ ಹಿಂಗ ಅಂತಾರ. ಹೋಗುದನ ಸ್ಟೇಷನ್ಕ, ನೀವು ಸ್ಟೇಷನ್ ಅವ್ರು ಕೂತೇ ಇರ್ತಾರ್ರಿ, ಅದ್ರ ಸಲಗೇನ ಬರ್ರಿ ಅಂತಾರ ಅವ್ರು. ಬರ್ರಿ, ಭೇಟಿ ಆಗೋಕ್ಕಿಂತ ಮೊದಲು ಕೊಡ್ಬೇಕು ಅವ್ರಿಗೆ. ಕೊಟ್ಟಾಗನ ಬರೋಬರ್ರಿ. ವಕೀಲಿಗ್ರಿ ಅವ್ ಹೋಗಿ ಭೇಟಿ ಆಗ್ಬೇಕಾದ್ರೆ ಮೊದಲು ಕೊಟ್ಟ ಭೇಟಿ ಆಗ್ಬೇಕು. ಅವ್ ಬಂದಾಗ ಒಮ್ಮೆ ತಗೊಂಡು ಬಾ ಅನ್ನತಾನ. ಹಂಗೆ ಅವ್ನ ಕೆಲಸ ಅದ ರೀ, ಮತ್ತು ಅವ್ ಅದನ್ನ ಕಲ್ತಾನ. ಅದಕ್ಕೆ ಈ ಸರ ತಂದಿಲ್ರಿ, ಹಂಗಾದ್ರೆ ಅದು ಕೇಸ್ ಬರೋಬರ್ ಆಗೋದಿಲ್ಲ, ನಿನ್ನಂತೆ ಆಗೋದಿಲ್ಲ. ಅದು ನಿನ್ನಂತೆ ಹಾಕತ್ತೀವೋ ಅವನಂತೆ ಹಾಕತ್ತೀವೋ, ನಿಮ್ಮ ಅತ್ತೆಕಿನ ಇದ್ದದ್ದು ದುಡ್ಡು ಇವನಂತೆ ಆಗ್ಬೇಕು ಮೊದಲು. ಅವು
ನಿಮ್ಮ ತಕ್ಕಿದ್ದು ರೊಕ್ಕ ಅವನಂತೆ ಆಗ್ಬೇಕು. ಅಂದಾಗ ಏನಪ್ಪಾ ಅಂತಂದ್ರೆ ಅವ್ರಿಗೆ ಸಮಾಧಾನ ಆಗ್ತದೆ. ಕೌರವರು ಅವರಿಗೆ ಆಸ್ತಿ ಕೊಡಾಕ ವಲ್ಲಂದಾಗ ಕೃಷ್ಣ ಸಂಧಾನಕ್ಕೆ ಬಂದ. ಹೆಂಗ ಸಿಂಹಾಸನದ ಮ್ಯಾಗ, ಬಂಗಾರದ ಸಿಂಹಾಸನದ ಮ್ಯಾಗ ಎತ್ತರ ಮ್ಯಾಗ ದುರ್ಯೋಧನ ಕೂತಿದ್ದ. ಕೆಳಗ ದ್ವಾರ ಬಾಗಲದೊಳಗೆ ಕೃಷ್ಣ ಪರಮಾತ್ಮ ಹೆಂಗ ನೋಡ್ಬೇಕ ಅವನ್ನ. ದುರ್ಯೋಧನ ಬಲ ಸೊಕ್ರಿ, ಬಹಳ ಸೊಕ್ಕ ದುರ್ಯೋಧನಿಗೆ. ಮ್ಯಾಲ ಹಿಂಗ್ ಕುಂತಿದ್ದ, ಈ ಬೇಕತ್ಲೆ ಸಿಂಹಾಸನ ಎತ್ತರಕ್ಕೆ ಮಾಡ್ಕೊಂಡಿದ್ದತ್ತವ. ಹಿಂಗ ನಮಗ ನಿಮಗ ಹಿಂಗ ಭೇಟಿಯಾಗುವಂಗ ಸೀದಾ ಅಲ್ಲ, ಹೆಂಗ ನೋಡ್ಬೇಕ ಅವನು ದುರ್ಯೋಧನನ. ಕೃಷ್ಣ ಪರಮಾತ್ಮ ಬಂದ, ಇಟ್ಟ್ಯಾಕೆ ಎತ್ತರ ಮಾಡ್ಕೊಂಡ ನೀವು ಆತ ಹಿಂಗ ನೋಡ್ದ. ಏ ದುರ್ಯೋಧನ ಅಂದ. ಹಿಂಗ ದುರ್ಯೋಧನ ಕೃಷ್ಣಕ್ಕೆ ಕಿಮ್ಮತ್ ಕೊಡ್ತಿದ್ದಿಲ್ರಿ ಅವ. ಒಟ್ಟ ಯಾಕೋ ಗಲ್ಲ ಅಂತಿದ್ದಂತ. ಜಗಳ ಹಚ್ಚವ ಗೊಲ್ಲ ಅಂತಿದ್ದಂತ. ಅವಂಗ ಗೌರವ ಕೊಡ್ಲಿಲ್ಲ, ಕೃಷ್ಣನಿಗೆ ನಮಸ್ಕಾರ ಮಾಡ್ಲಿಲ್ಲ. ಆಗ ಕೃಷ್ಣ ಪರಮಾತ್ಮ ಭಾಳ ಬೆರಿಕರೆ ಅವೇನು ಮಾಡಿದ ಅಂತಂದ್ರೆ, ಇವ್ ಎಷ್ಟು ಸೊಕ್ಕಿಲೆ ಮೆರ್ಯಾಕತ್ತಾನ, ನನಗೆ ನೋಡುವಲ್ಲ, ನಾ ಬಂದದ್ದು ನೋಡುವಲ್ಲ, ನನಗೆ ನಮಸ್ಕಾರ ಅಣವಲ್ಲ ಅಂತ ಹೇಳಿ ಏನು ಬಂದು ಬಾಗಲ್ದಾಗ ನಿಂತಿದ್ಲ. ಬಾಗಲದಾಗ ನಿತ್ತಲ್ಲೇನ ತನ್ನ ಹೆಬ್ಬರಳಿಲೆ ಇಡೀ ಜಗತ್ತನ್ನ ಹಿಂಗ ಒತ್ತಿದ್ದಂತ ಒಂದು ಈಟ್. ಕೃಷ್ಣ ಪರಮಾತ್ಮ ಅವತಾರಿ ಪುರುಷ, ಜಗನ್ ನಿಯಾಮಕ, ತ್ರಿಲೋಕ ಸಂಚಾರಿ ಪರಮಾತ್ಮ ಆ ದುರ್ಯೋಧನನ ಮಹಾದ್ವಾರದ ಒಳಭಾಗಲ್ದಾಗ ನಿಂತು ಒಂದು ಸಾರಿ ಹೆಬ್ಬರಳಲೆ ಇಡೀ ಪೃಥ್ವಿಯನ್ನು ಹಿಂಗ ತುಳಿದಿದ್ದಂತ. ತುಳದಾಗ ಪೃಥ್ವಿ ಹಿಂಗ ಆಯ್ತು. ಹಿಂಗ ಒಮ್ಮೆ ಹಿಂಗೇನಾಗಿತ್ತಲ್ಲ, ಏನು ಮ್ಯಾಲ ಕುಂತಿದ್ಲ ಅಲ್ಲಿಂತರ ದಡ 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 ಉಳ್ಕೊಂತ ಕೃಷ್ಣನ ಪಾದ ಮ್ಯಾಗ ಬಂದು ಬಿದ್ದಿದ್ದಂತ ದುರ್ಯೋಧನ. ಅಲ್ಲೇ ಕೂತು ನಮಸ್ಕಾರ ಹೇಳಿದ್ರೆ ಬರ್ತಿತ್ಲೋ ಮರ, ಇಲ್ಲಿಗ್ಯಾಕೆ ಬಂದೀವ ಅಂದತ್ತಿವ. ಅವೇನು ಬಂದಿಲ್ರಿ, ಇವ್ ಕೆಡುವಂಗ ಮಾಡಿದ್ದಂಗ. ಮತ್ತೆ ಎದ್ದ ಮ್ಯಾಲ ಕುಂತಾಗ ಕೃಷ್ಣ ಹೇಳ್ದಂತ, ನೋಡು ಹಂಗ ಮಾಡಬೇಡ, ಅವ್ರ ಪಾಲ ಅವ್ರಿಗೆ ಕೊಡು, ಅಣ್ಣತಮ್ಮರ ಪಾಲ ಹಂಗಾಗಬಾರದು, ಅವ್ರದ್ದು ಎಟ್ಟದ ಅವ್ರಿಗೆ ಪಾಲ ಕೊಡಂತಂದಾಗ ಏನು ಅನ್ಬೇಕ್ರಿ ಅವ ದುರ್ಯೋಧನ. ಹೇ ಕೃಷ್ಣ, ಪಾಲ ಕೊಡುವುದಲ್ಲ, ಒಂದು ಸೂಜಿ ಮ್ಯಾಲ ಎಷ್ಟು ಮಣ್ಣು ನಿಂದಿರ್ತೈತಲ್ಲ ಅಷ್ಟು ಮಣ್ಣು ಕೊಡಂಗಿಲ್ಲ ಪಾಂಡವರಿಗಿನ. ಸಾಧ್ಯ ಆದ್ರನ ಅವ್ರನ್ನ ಮಣ್ಣು ಕೊಡ್ತಾನ ಹೊರತಾಗಿ ಒಂದು ಸೂಜಿ ತುದಿ ಮ್ಯಾಗ ಇರುವಟ್ಟು ಮಣ್ಣು ಕೊಡಂಗಿಲ್ಲ. ಕೃಷ್ಣ ಪರಮಾತ್ಮ ಹೇಳಿದಂತ ಬಿಡು, ಅಟ್ಟು ಅವ್ರ ಪಾಲ ಎಲ್ಲ ಕೊಡ್ಲಿಲ್ಲ ಅಂದ್ರು ಒಂದು 5 ಹಳ್ಳಿಯರ ಕೊಡ ಅವ್ರಿಗೆ. ರಾಜ್ಯದೊಳಗೆ ಅರ್ಧ ಪಾಲ ಕೊಡಕ್ಕಾಗದಿದ್ರು ಒಂದು 5 ಹಳ್ಳಿಯರ ಕೊಡ, ಅದ್ರೊಳಗೆ ಬದುಕ್ತಾರ ಪಾಂಡವರಂತಂದಾಗ ಕೊಡಂಗಿಲ್ಲ. ಅವ್ರಿಗೊಂದು ವೇಳೆ ಏನಾದರೂ ಪಾಲು ಬೇಕಾಗಿತ್ತಂದ್ರೆ ನನ್ನ ಜೊತೆಗೆ ಯುದ್ಧ ಮಾಡಿ ನನ್ನನ್ನು ಗೆದ್ದು ಅವರು ಪಾಲ ತಗೊಲಿ, ಅನಕತಕನ್ನ ಕೊಡಂಗಿಲ್ಲ ಅಂದ್ರಂತ. ಆಗ ಕೃಷ್ಣ ಪರಮಾತ್ಮ ಯುದ್ಧಕ್ಕೆ ರೆಡಿ ಮಾಡಿದ. 8 ಮಂದಿ ಸತ್ತರಿ, ಅವ್ರಟ್ಟ ಸಾಯ್ಲಿಲ್ಲ, ಮಂದಿನ ತಗೊಂಡು ಸತ್ತವ. ಯಾರ್ರಿ? ದುರ್ಯೋಧನ. ಅವ್ರ 101 ಮಂದಿ ಅಟ್ಟ ಆದ್ರ 9 ಎಷ್ಟೋ ಅಕ್ಷೋಹಿಣಿ ಮಂದಿನ ತಗೊಂಡ ತಾನೂ ಸರ್ವನಾಶ ಆದ, ತನ್ನ ಮನೆತನ ಸರ್ವನಾಶ ಮಾಡಿದ, ಅವನ ನಂಬಿದವರನ್ನು ಸರ್ವನಾಶ ಮಾಡಿಬಿಟ್ಟ. ಅದಕ್ಕೇನಪ್ಪ ಅಂತಂದ್ರೆ ಅನ್ಯಾಯದಿಂದ ನಾವು ಏನು ಒಂದು ತುತ್ತ ಅಣ್ಣನೂ ತಿನ್ನಬಾರದು. ಪಾಪದ ಅಣ್ಣ ಬಹಳ ಕೆಟ್ಟಿರ್ತದೆ. ಆ ರೀತಿಯೊಳಗೆ ನಾವು ಏನೇ ಇದ್ದರೂ ಒಳ್ಳೆಯ ಕರ್ಮವನ್ನು ಮಾಡಬೇಕು. ನಾವು ಮಾಡುವ ಕರ್ಮ ಅದು ಹೆಂಗಂತಂದ್ರೆ ನಿಮಗೆ ಗೊತ್ತಿರ್ಬೇಕ್ರಿ. ಈ ದಕ್ಷಿಣ ಕನ್ನಡದ ಕಡೆಗೆ ರಂಭಾಪುರಿ ಪೀಠ ಅದು ಐತ್ ನೋಡ್ರಿ, ಆ ಕಡೆ ಈ ಕಾಫಿ ತೋಟ ಅಂತಿರ್ತಾವ. ಕಾಫಿ ತೋಟ ನೋಡಿರಿ, ಕಾಫಿ ತೋಟ ಅಂತಿರ್ತಾವ. ಈಚೆ ಕಡೆ ಮನಗಂಡ ಎತ್ತರಂಗೆ ಬೆಳೆಸಿರ್ತಾರೆ. ಈಗ ನೀವು ಇಲ್ಲೆಲ್ಲರ ಕಟಾವ್ ಕಂಟಿ ಕಟ್ ಮಾಡಿ ಶೋ ಗಿಡ ಹಚ್ಚಿರ್ತೀರಿ ನೋಡ್ರಿ, ಕಂಟಿ ಕಟ್ ಮಾಡಿ ಅಚ್ಚಕ ಎತ್ತರಂಗೆ ಶೋ ಗಿಡ ಹಚ್ಚಿರ್ತೀರಲ್ಲ, ಕಟ್ ಮಾಡಿರ್ತಿರಲ್ಲ, ಆ ಥರ ಇರ್ತದ ಕಾಫಿ. ಇಟ್ಟೆತ್ತರ ಇರ್ತದ. ಅದಕ್ಕೆ ಕಾಫಿ ಎಲ್ಲಿ ಹರಿತಿರ್ತಾರ್ರಿ, ಅದನ್ನ ಒಂದ್ಸವನ ಎಲ್ಲಿ ಹೆಣ್ಮಕ್ಳು ಅವ್ರು ಏನ್ ಮಾಡಿರ್ತಾರ ಅಂದ್ರ ಹಿಂದ ದುಬ್ಬಕ್ಕ ಒಂದು ಬುಟ್ಟಿ ಹಾಕೊಂಡಿರ್ತಾರ. ದುಬ್ಬಕ್ಕ ಒಂದು ಬುಟ್ಟಿರ್ತದ, ತೆಲಿಗೆ ಅರಿವಿ ಕಟ್ಕೊಂಡಿರ್ತಾರ. ಅದನ್ನ ತಂದು ಹಿಂಗ ತೆಲಿ ಮೇಲೆ ಹಾಕೊಂಡಿರ್ತಾರ. ಅವ್ರು 2 ಕೈಲಿ ಎಲಿ ಹರಿತಿರ್ತಾರ್ರಿ. ಹೆಂಗಂದ್ರ ಈ ಕೈಲಿ ತಗೊಂಡು ಹಿಂಗ ಹರಿದು ಹಿಂಗ ಒಗಿದು, ಹಿಂಗ ಹರಿದು ಹಿಂಗ ಒಗಿದು, ಒಟ್ಟು ಹಿಂಗ ಏಕರಿ ಅದು ಹಿಂಗ ಹರಿತಿರ್ತಾರ ಅವ್ರು. ಸ್ವಾಮಿ ಅದನ್ನೇ ಕೇಳಾಕತ್ತಿದೆ ನಮ್ಗೆ. ನಮ್ಮನೇನು ಅಲ್ಲಿ ಕಾಪಿ ಎಲ್ಲಿ ಹೆರೆಗೆ ಕಳ್ಸಾಕೊಂಡ್ ಏನೋ ಹಿಂಗೆ ಅಂದಿರಿ. ಮತ್ತೆ ಯಾಕದನ್ನು ಉದಾಹರಣೆ ಹೇಳಿನಂದ್ರೆ ನಾವು 2 ಕೈಲಿ ಏನು ಕರ್ಮ ಮಾಡ್ತೀವಲ್ಲ, ನಾವು ಮಾಡಿದ ಕರ್ಮ ನಮ್ಮ ಬುಟ್ಟ್ಯಾಗ ಹಾಕೋತಿರ್ತೀವಿ ನಾವು ಯಾವತ್ತು. ಹಿಂಗ 2 ಕೈಲೇ ನಾವು ಮಾಡಿದ ಕರ್ಮ, ಪಾಪ ಮಾಡಿದ್ರ ಪಾಪ, ಪುಣ್ಯ ಮಾಡಿದ್ರ ಪುಣ್ಯ, ಪರೋಪಕಾರ ಮಾಡಿದ್ರ ಪರೋಪಕಾರ. ಪ್ರತಿನಿತ್ಯ ನಾವು ಮಾಡುವ ಕರ್ಮ ಬಾಯಿಯಿಂದ, ಆನಂತರ ಮನಸ್ಸಿನಿಂದ, ನಂತರ ಕೈಯಿಂದ, ಕಣ್ಣಿನಿಂದ ನಾವು ಏನು ಕರ್ಮ ಮಾಡ್ತೀವಲ್ಲ, ಈ ಮಾಡುವ ಕರ್ಮ ಪಾಪ ಆಯಿತು ಅಂದ್ರೆ ಅದು ದುಃಖ ಆಗಿ ಇಲ್ಲ ನಿನ್ನ ಬೆನ್ನ ಹಿಂದೆ ಬರ್ತದೆ. ಅದು
ಇಲ್ಲ ನೀನು ಬೆನ್ನ ಹಿಂದೆ ಕೊಂಡಿರ್ತೈತೆ, ಅದು ನಿನಗೆ ಕಟ್ಕೋತಿ, ಅದನ್ನ ನೀನ ಕಟ್ಕೋತಿ. ಪುಣ್ಯ ಮಾಡಿದಿ ಅದನ್ನ ಹಿಂದೆ ಕಟ್ಕೊ. ಆದ್ರೆ ಅದು ಮುಂದೆ ನಿನ್ನ ಈಗ ನೋಡ್ರಿ, ಕಣ್ಣು ಅದಾವಿಲ್ರಿ, ನಮ್ಮ ಕಣ್ಣಿನಿಂದ ಪಾಪ ಹೆಂಗಾಕತಿ ಗೊತ್ತೇನ್ರಿ? ನಾ ಹಿಂಗೆ ಸುಮ್ ಕೂತೀವ್ರೆ, ಯಾರ ಒಬ್ಬ ಸುಂದರ ಹೆಣ್ಣು ಮಗಳು ಇಲ್ಲಿ ಹಿಂಗೆ ಹಾದ್ವಾದ್ಲಂತಂದ್ರೆ ನಾ ನೋಡುವ ದೃಷ್ಟಿ ಸ್ವಲ್ಪ ಪರಕ ನೋಡ್ತಾನ, ನೋಡುವ ದೃಷ್ಟಿ ಸ್ವಲ್ಪ ಕಾಮ ಮಿಶ್ರಿತ ಇತ್ತು, ಕಣ್ಣಿನಿಂದ ಪಾಪ ಅಂತಂತ ಬರದವು ಹಿಂದೆ ಒಕ್ಕೊಂಡನ ಅದನ್ನ ಅದ ಹೆಣ್ಮಗಳು ಹೋಗುವಾಗ, ತಂಗಿ ಆರಾಮದೇನುವ, ಈಗ ಬಂದೇನುವ, ಬಾ ತಂಗಿ ಅಂತ ನನ್ನ ತಾಯಿ, ನನ್ನ ತಂಗಿ, ನನ್ನ ಅಕ್ಕ ಅಂತ ತಿಳ್ಕೊಂಡೆ ಅಂದ್ರ ಅದ ಪುಣ್ಯ ಬರ್ತದ, ಅದ ಪುಣ್ಯ ಬರ್ತದ. ಇದು ಈ ಪಂಚ ಕರ್ಮೇಂದ್ರಿಯಗಳಿಂದ ನಾವೇನು ಕರ್ಮವನ್ನು ಮಾಡ್ತೀವಲ್ಲ, ಅದು ದಿನನಿತ್ಯ ವ್ಯಾಪಾರ, ಅದು ಸುಖ ದುಃಖಗಳ ವ್ಯಾಪಾರ. ಕೊಂಡು ತಗೊಂಡಂಗ ನಾವು ಪಾಪನೂ ಕೊಂಡು ತಗೊಂಡಂಗ, ಪುಣ್ಯನೂ ಕೊಂಡು ತಗೊಂಡಂಗ. ಈಗ ಸುಮ್ ಕೂತಿರ್ತೀರಿ, ಮನಸ್ಸ ಸುಮ್ ಕೂತಿರ್ತದ, ಮನಸ್ಸನ್ಯಾಗ ಯಾರ ಬಗ್ಗೆರ ಅವ್ರಿಟ್ಟು ಕಾಡಾಕತ್ತಾರ, ನನಗರ ಸಾಕಾಗ್ಯದ, ಒಟ್ಟು ಅವ್ರು ಏನಾರ ಇದ್ದದ್ದು ಮಾರ್ಕೊಂಡು ಹಾಳಾಗಿ ಹೋಗಿಬಿಟ್ರು ಚಲೋ ನೋಡು. ಇಟ್ಟು ಮನಸ್ಸನ್ಯಾಗ ಅಂದಂದ್ರೆ ಆತ ಪಾಪ ಗಂಟು ಕಟ್ಟಿ ಹಿಂದೊಂದು ಮತ್ತೊಂದು ಒಕ್ಕೊಂಡೆನ ನೀ. ಹಿಂಗ ಅವ್ರು ತಪ್ಪಲ ಹರಿದ ಬುಟ್ಟ್ಯಾಗ ಒಕ್ಕೊಂಡಂಗಿದು ಪಾಪ. ಕೈಯಿಂದ, ಕಾಲಿನಿಂದ, ಮನಸ್ಸಿನಿಂದ ಹಿಂಗೆ ಹಾಕೊಂಡ ನಾವು ಹಿಂದೆ ಒಕ್ಕೊಂಡಂಗ. ಅದಕ್ಕೆ ಒಳ್ಳೆಯ ಕರ್ಮವನ್ನು ಮಾಡಿದ್ರಿ ಒಳ್ಳೆಯದು ಸಿಗ್ತದ, ಕೆಟ್ಟ ಕರ್ಮವನ್ನು ಮಾಡಿದ್ರಿ ಕೆಟ್ಟದ್ದು ಸಿಗ್ತದ. ಅದಕ್ಕೆ ಅಂತಿರ್ತಿರಲ್ಲ ಆಡು ಭಾಷೆಯೊಳಗೆ, ಏನು ಮಾಡಿದ್ದುಣ್ಣೋ ಹಿಂಗ ಅನ್ನೋದು ಮತ್ತು ಮಾಡುದು ಮತ್ತೆ ಅನ್ನೋದು. ಇದು ಎಲ್ಲರಿಗೂ ಗೊತ್ತದ, ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದ. ಎಲ್ಲರಿಗೂ ಗೊತ್ತಿದ್ರು ಮತ್ತು ಮಾಡೋದು ಮತ್ತು ಉಣ್ಣೋದು ಬರೀ ಇದಾಗ್ತದ. ಕಾರಣ ತಾಯಿಂದಿರ ಒಳ್ಳೆ ಕರ್ಮವನ್ನು ಮಾಡ್ರಿ, ಕೆಟ್ಟದ್ದು ಮಾಡಬೇಡ್ರಿ, ಅಲ್ಲದ್ದು ಮಾಡಬೇಡ್ರಿ. ಆನಂತರ ಏನಪ್ಪ ಅಂತಂದ್ರೆ ಇನ್ನೊಬ್ಬರಿಗೆ ನಾವು ಒಳ್ಳೆಯದು ಬಯಸಿದ್ರೆ ಅವ್ರು ನಮಗೆ ಒಳ್ಳೆಯದು ಬಯಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಮೇಲೆ ಒಬ್ಬ ಕುಂತಲ್ಲ ಅವಳು ಒಳ್ಳೇದು ಬಯಸ್ತಾನ. ಅದ್ರ ಸಲುವಾಗಿ ಒಳ್ಳೆಯ ಕರ್ಮವನ್ನು ಮಾಡೋಣ ಅಂತ ಹೇಳಿ ಇವತ್ತಿನ ಯುವ ಗ್ರೂಪ ಸೇವೆಗೆ ವಿರಾಮ ಮಾಡೋಣ. ಸಾಂಬ ಜಯ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ.